ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 10ನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಇದು ಭಾಗ 1 ಪುಸ್ತಕ. ಇದು ಈ ಒಂದು ಭಾಗ 1 ಪುಸ್ತಕದಲ್ಲಿ ಏನ್ ನೋಡ್ತಾ ಇದೀವಿ ಅಂದ್ರೆ ಎಲ್ಲ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಸರ್ ಉತ್ತರಗಳನ್ನ ಚಿಕ್ಕದಾಗಿ ಉತ್ತರಿಸಿ, ಬಹಳ ದೊಡ್ಡವಿದಾವೆ ಅಂತ ಹೇಳಿ. ಆದ ಕಾರಣ ಚಿಕ್ಕದಾಗಿ ನಿಮಗೆ ಎಷ್ಟು ಬೇಕು ಅಷ್ಟನ್ನ ಉತ್ತರಿಸ್ತಾ ಹೋಗಿದ್ದೀನಿ. ನೋಟ್ಸ್ ಬರ್ಲಿಕ್ಕೆ ನಿಮಗೆ ಅನುಕೂಲವಾಗಿರುತ್ತೆ, ಕಲಿಯಲಿಕ್ಕೂ ಅನುಕೂಲವಾಗಿರುತ್ತೆ. ಆಲ್ರೆಡಿ ನಮ್ಮ ಭಾಷೆ ಅಂತಕ್ಕಂಥ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಇಡ್ತೀನಿ, ಅಲ್ಲಿ ಕ್ಲಿಕ್ ಮಾಡಕ ಆ ಒಂದು ವಿಡಿಯೋ ನೋಡಬಹುದು. ಅದೇ ರೀತಿಯಾಗಿ ಈಗ ಎರಡನೇ ಒಂದು ಗದ್ಯ ಭಾಗ ಆಗಿರ್ತಕ್ಕಂತಹ ವ್ಯಾಘ್ರ ಗೀತೆ, ಇದರಲ್ಲಿ ಬರ್ತಕ್ಕಂಥ ಇದು ಯಾರು ಬರೆದಿದ್ದಾರೆ ಅಂದ್ರೆ ಏನ್ ಮೂರ್ತಿರಾವ್ ಅವರು ಬರೀತಕ್ಕಂಥದ್ದು. ಇವ್ರು ಕಾಣ್ತಾ ಇದ್ದೀರಾ, ಇವರೇನೆ. ಹಾಗಾದ್ರೆ ಈ ಒಂದು ಗದ್ಯ ಭಾಗದಲ್ಲಿ ಬರ್ತಕ್ಕಂತಹ ಕೃತಿಕಾರರ ಪರಿಚಯ, ಅದೇ ರೀತಿ ಪದಗಳ ಅರ್ಥ, ಅಭ್ಯಾಸ ಎಲ್ಲವನ್ನು ನಾನು ಪ್ರತಿಯೊಂದು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಹಾಗಾದ್ರೆ ಈ ಎಲ್ಲ ವಿವರಣೆ ಇಷ್ಟವಾಗಿದ್ರೆ ಒಂದು ಲೈಕ್, ಅನೇಕ ವಿಡಿಯೋಗಳು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ, ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಯಾವ ರೀತಿಯ ನೋಟ್ಸ್ ಬೇಕು ನಾನು ತಿಳಿಸ್ತಾ ಹೋಗ್ತೇನೆ. ಬನ್ನಿ. ಮೊದಲು ನೋಡಿ ಮಕ್ಕಳಲ್ಲಿ ಪದಗಳ ಅರ್ಥ ಅಂತಕ್ಕಂಥ ಮೊದಲು ತಿಳಿಬೇಕಾಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಒಂದು ಶಬ್ದ ಸಂಪತ್ತು ಜಾಸ್ತಿ ಆಗುತ್ತೆ. ಯಾವ್ದಾದ್ರು ಪುಸ್ತಕಗಳು ಓದುವಾಗ ಇದರ ಅರ್ಥನೂ ಈಸಿಯಾಗಿ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಈ ಪಾಠ ಓದೋ ಕಲ್ಕ ಇದನ್ನು ಮೊದಲು ತಿಳ್ಕೋಬೇಕಾಗುತ್ತೆ. ಕಿರ್ದಿ ಅಂತ ಪಾಠದಲ್ಲಿ ಬರುತ್ತೆ. ಹಂಗಂದ್ರೆ ಏನು ಅಂದ್ರೆ ಅರ್ಥ ಕಂದಾಯ ವಿವರಣೆಯೊಳಗೊಂಡ ಪುಸ್ತಕ ಅಂತಕ್ಕಂಥದ್ದು. ಗಂಧ ಅಂದ್ರೆ ವಾಸನೆ ಅಂತಕ್ಕಂಥದ್ದು. ಜಡ ಅಂದ್ರೆ ಮಂದ, ಚಟುವಟಿಕೆ ಇಲ್ಲದ ಅಂತಕ್ಕಂಥದ್ದು. ಪಂಚೇಂದ್ರಿಯ ಅಂದ್ರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವು ಪಂಚೇಂದ್ರಿಯಗಳು ಅಂತಕ್ಕಂಥದ್ದು. ದಿಗ್ಭ್ರಮೆಗೊಂಡ ಅಂದ್ರೆ ದಿಕ್ಕು ತೋಚದ ಅಂತಾರೆ. ಘಾಣೇಂದ್ರಿಯ ಅಂದ್ರೆ ಮೂಗು ಅಂತೇಳಿ. ತೋಟ ಅಂದ್ರೆ ಬಂದೂಕಿನ ಗುಂಡು ಅಂತೇಳಿ. ಪಂಜ ಅಂದ್ರೆ ಹುಲಿಯ ಅಂಗಾಲು. ಲಾಂಛನ ಅಂದ್ರೆ ಗುರುತು, ಚಿಹ್ನೆ ಅಂತ ನೋಡ್ತೇವೆ. ಓಕೆನಾ? ಇದಂತರ ನೋಟ್ಸ್ ಯಾವ ರೀತಿ ಬೇಕು ಅಲ್ಲಿ ಹೇಳ್ತಾ ಹೋಗ್ತಾನೆ. ಬನ್ನಿ. ಇಲ್ಲಿ ಅಭ್ಯಾಸ ಅಂತಿದೆ. ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಡಿದ್ರಿ. 5 ಪ್ರಶ್ನೆಗಳು ಯಾವ ರೀತಿ ಬರೆಯೋ ಅಲ್ಲಿ ತಿಳಿಸ್ತಾ ಹೋಗ್ತಾನೆ. ಬನ್ನಿ. ಹೇಳಿ ಮಕ್ಕಳೇ, ಚಿಕ್ಕನ ಅಕ್ಷರದಲ್ಲಿ ಗದ್ಯ ಭಾಗ 2 ಅಂತಕ್ಕಂಥ ಬರೀರಿ. ಈ ಒಂದು ಪಾಠದ ಹೆಸರಿಲ್ಲ ವ್ಯಾಘ್ರ ಗೀತೆ ಅಂತಕ್ಕಂಥ ದಪ್ಪನ ಅಕ್ಷರ ಬರೆದು ಅಂಡರ್ಲೈನ್ ಮಾಡಿ. ಈ ಒಂದು ಅಧ್ಯಯನದ ಅಭ್ಯಾಸ ಯಾವತ್ತು ಬರೀತೀರಾ ಆ ಡೇಟ್ ಅಲ್ಲಿ ಬರಿತಾ ಹೋಗಿ. ಇಲ್ಲಿ ಕೃತಿಕಾರ ಮೊದಲು ಡೈರೆಕ್ಟ್ ಅಭ್ಯಾಸ ಬರೀಬಾರ್ದು, ಕೃತಿಕಾರರ ಪರಿಚಯ ಅಂತಕ್ಕಂಥ ಬರಿತಾ ಹೋಗ್ಬೇಕಾಗುತ್ತೆ. ಓಕೆನಾ? ಅಂತ ಕವಿ ಪರಿಚಯ ಬರಿತಾ ಹೋಗ್ಬೇಕಾಗುತ್ತೆ. ಕವಿ ಯಾರು ಅಂದ್ರಿನ ಎನ್ ಮೂರ್ತಿರಾವ್ ಅವರು. ಇಲ್ಲಿ ಕಾಣ್ತಾ ಇದ್ರಾ, ಇವರೇನೆ. ಕಾಲ ಕ್ರಿಸ್ತ ಶಕ 1900 2003 ಅಂತ ನೋಡ್ಬೋದು. ಅದಾಂತರ ಜನ್ಮಸ್ಥಳ ನೋಡಿ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳಿ ಅಂತಕ್ಕಂಥ ಊರಿನಲ್ಲಿ ಇವರ ಜನನ ಆಯ್ತು ಅಂತಕ್ಕಂಥ ನೋಡ್ಬೋದು. ಅದಾಂತರ ಇವರ ಪೂರ್ಣ ಹೆಸರು ನೋಡಿದರೆ ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಅಂತಕ್ಕಂಥದ್ದು. ವೃತ್ತಿ ಏನ್ ಕೆಲಸ ಮಾಡ್ತಾ ಇದ್ರು ಅಂದ್ರೆ ಪ್ರಾಧ್ಯಾಪಕರಾಗಿ, ಆಕಾಶವಾಣಿಯ ಸಹಾಯ ನಿರ್ದೇಶಕರಾಗಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಅಂತಕ್ಕಂಥ ನೋಡ್ಬೋದು. ಓಕೆ. ಅಂದ್ರೆ ಕೃತಿಗಳು ಹಲವಾರು ಕೃತಿಗಳು ಬರೆದಿದ್ದಾರೆ. ಇಲ್ಲಿ ನೋಡಿದರೆ ಹಗಲು ಗನಸುಗಳು, ಅಲೆಯುವ ಮನ, ಮಿನುಗು ಮಿಂಚು, ಚಿತ್ರಗಳು ಪತ್ರಗಳು, ಅಪರ ವಯಸ್ಕನ ಅಮೆರಿಕ ಯಾತ್ರೆ, ಪೂರ್ವ ಸೂರ್ಯನೊಡನೆ ಚಂಡಮಾರುತ ಅಂತಕ್ಕಂಥದ್ದು, ಇವೆಲ್ಲ ಕೃತಿಗಳು ನೋಡ್ತೇವೆ. ಇವರೊಂದು ರಚನೆಗೆ ಅನೇಕ ಒಂದು ಪ್ರಶಸ್ತಿಗಳು ಬಂದಿರತಕ್ಕಂಥದ್ದು. ಪ್ರಶಸ್ತಿ ಮತ್ತು ಗೌರವ ನೋಡಿದರೆ ಇಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ, ಪಂಪ ಪ್ರಶಸ್ತಿ ಬಂದಿದೆ, ಮೈಸೂರು ವಿಶ್ವವಿದ್ಯಾಲಯ ಗೌರವ ಡಿಲಿಟ್ ಪದವಿ ನೀಡಲಾಗಿದೆ ಇವರಿಗೆ. 1984ರಲ್ಲಿ ಕೈವಾರದಲ್ಲಿ ಸಮಾವೇಶಗೊಂಡ 56ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಗೌರವ ನೀಡಲಾಗಿದೆ. ಅನಂತರ ಆಯ್ಕೆ ಅವರು ಸಮಗ್ರ ಲಲಿತ ಪ್ರಬಂಧಗಳು ಸಂಕಲನದಿಂದ ವ್ಯಾಘ್ರ ಗೀತೆ ಗದ್ಯ ಭಾಗದಿಂದ ಆಯ್ಕೆ ಮಾಡಲಾಗಿದೆ ಅಂತ ನೋಡ್ಬೋದು. ಓಕೆನಾ? ಅಭ್ಯಾಸ ಯಾವ ರೀತಿ ಬರೆಯೋದು ನಾನು ತಿಳಿಸ್ತಾ ಹೋಗ್ತಾನೆ. ಬನ್ನಿ. ಇಲ್ಲಿ ನೋಡಿ ಮಕ್ಕಳೇ, ಅಭ್ಯಾಸ ಅಂತ ಬರಿತಾ ಹೋಗಿ. ಕೊಟ್ಟಿರೋ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಬರೀರಿ. ಮೊದಲನೇದು, ಭಗವದ್ಗೀತೆಯನ್ನು ರಚಿಸಿದವರು ಯಾರು ಅಂತ ಕೇಳಿದ್ರೆ ಉತ್ತರ, ಭಗವದ್ಗೀತೆಯನ್ನು ರಚಿಸಿದವರು ಮಹರ್ಷಿ ವೇದವ್ಯಾಸರು. ಇಲ್ಲಿ ನೋಡಿ ಸೇಮ್ ಅದೇ ರೀತಿಯಾಗಿರುತ್ತೆ ಪ್ರಶ್ನೆ, ಯಾವ ರೀತಿ ಅದೇ ರೀತಿಯಾಗಿ ಬರಿತಾ ಹೋಗಿ. ಇಷ್ಟು ನೆನ್ಪಿಟ್ರೆ ಸಾಕು, ಮಹರ್ಷಿ ವೇದವ್ಯಾಸರು ಅಂತಕ್ಕಂಥದ್ದು. ಓಕೆ. ಎರಡನೇದು, ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಯಾಕೆ ಆನಂದ ಆಯ್ತು ಹುಲಿ ಅಂದ್ರಿನ? ಉತ್ತರ, ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು. ಇಲ್ಲಿ ನೋಡಿ, ಇದು ಚೆನ್ನಾಗಿ ನೆನ್ಪಿಡ್ತು ಹೋಗಿ. ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು ಅಂತಕ್ಕಂಥದ್ದು ಬರಿಬಹುದು. ಮುಂದೆ ನೋಡ್ತೋಣ. ಮೂರನೇ ಒಂದು ಪ್ರಶ್ನೆ, ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು? ಯಾಕೆ ತಲೆ ಸುತ್ತಿತು ಅಂದ್ರೆ? ಉತ್ತರ, ಹುಲಿಗೆ ತಮ್ಮ ಮುಖ ದರ್ಶನವಾಗದಂತೆ ತಪ್ಪಿಸಿಕೊಳ್ಳುವಲ್ಲಿ ಶಾನುಭೋಗರು ಹಲವು ಬಾರಿ ಹಿಂದೆ ಮುಂದೆ ತಿರುಗಿದ್ದ ಕಾರಣ ತಲೆ ಸುತ್ತಿದಂತಾಯಿತು. ಓಕೆ. ಅಂತ ನಾಲ್ಕನೇದು, ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಅಂತ ಕೇಳಿದ್ರೆ ಉತ್ತರ, ಕಿರ್ದಿ ಪುಸ್ತಕವು ಶಾನುಭೋಗರ ಬ್ರಹ್ಮಾಸ್ತ್ರವಾಗಿತ್ತು ಅಂತಕ್ಕಂಥ ನೋಡ್ಬೋದು. ಓಕೆ. ಐದನೇದು, ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು? ಏನಂತ ಯೋಚಿಸ್ತಾ ಇತ್ತು ಹಸಿದು ಹುಲಿ ಅಂದ್ರಿನ? ಉತ್ತರ, ಹಸಿದು ಮಲಗಿದ್ದ ಹುಲಿಯು ವಿಧಿ
ಆಹಾರಕ್ಕೆ ಏನನ್ನು ಒದಗಿಸುವುದೋ ಎಂದು ಯೋಚಿಸಿತು ಅಂತಕ್ಕಂಥ ನೋಡ್ಬೋದು. ಮುಂದಿನ ನೋಡ್ತೋಣವಾ. ಅಭ್ಯಾಸದಲ್ಲಿ ಆ ಅಂತಕ್ಕಂಥದ್ದಾಯ್ತು. ಇಲ್ಲಿ ಆ ಇದೆ. ಏನ್ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ಕೊಟ್ಟಿರೋ ಪ್ರಶ್ನೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ನಾನು 3-4 ವಾಕ್ಯದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಓಕೆನಾ? ಇಲ್ಲಿ ಮಕ್ಕಳೇ, ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಬರೀರಿ. ಓಕೆನಾ? ಇದರಲ್ಲಿ ಮೊದಲನೇ ಪ್ರಶ್ನೆ, ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಏನೆಂದು ಯೋಚಿಸಿದ್ರು ಅಂತೇಳಿ ಪ್ರಶ್ನೆ. ಉತ್ತರ, ಕಾಡು ದಾರಿ, ಆದ್ರೂ ಬೆಳದಿಂಗಳ ದಿನ, ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿದ್ರೆ ಊಟದ ಹೊತ್ತಿಗೆ ಊರು ಸೇರಿಕೊಳ್ಳಬಹುದು ಎಂದು ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಯೋಚಿಸಿದ್ರು ಅಂತಕ್ಕಂಥದ್ದು ನೋಡ್ಬೋದು. ಆ ಅಂತರದಲ್ಲಿ ಎರಡನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂದ್ರಿಗಿನ, ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣಗಳೇನು, ಯಾಕೆ ಕೊಲ್ಲಿಲ್ಲ ಅಂದ್ರಿಗಿನ ಉತ್ತರ, ಭರತ ಖಂಡದ ಹುಲಿಗಳು ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ. ಶತ್ರುವನ್ನಾದ್ರೂ ಸರಿಯೇ, ಆತ ಬೆನ್ನು ತಿರುಗಿಸುವಾಗ ಕೊಲ್ಲುವುದಿಲ್ಲ, ಏಕೆಂದ್ರೆ ಅದು ಧರ್ಮವಲ್ಲ. ಹುಲಿಗಳು ಸಹ ಧರ್ಮ ಶ್ರದ್ಧೆಯನ್ನು ಅನುಸರಿಸುತ್ತವೆ ಅಂತಕ್ಕಂಥ ನೋಡ್ಬೋದು. ಓಕೆ, ಮೂರನೇ ಪ್ರಶ್ನೆ ನೋಡಿ, ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಯನ್ನು ವಿವರಿಸಿ ಅಂತಿದೆ. ಉತ್ತರ, ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ಆ ದಾರಿಯಲ್ಲಿ ಬರುತ್ತಿದ್ದ ರೈತರಿಗೆ ಹುಲಿಯ ಗರ್ಜನೆ ಕೇಳಿಸಿತು. ಎತ್ತುಗಳ ಗಂಟೆಯ ಶಬ್ದ ಹಾಗೂ ರೈತರ ಮಾತು ಕೇಳಿ ಹುಲಿ ಅಲ್ಲಿಂದ ಓಡಿ ಹೋಯಿತು. ನಂತರ ರೈತರು ಮೂರ್ಛೆಯಲ್ಲಿದ್ದ ಶಾನುಭೋಗರನ್ನು ಕಂಡು ಮುಖದ ಮೇಲೆ ನೀರು ಎರಚಿ ಅವರನ್ನು ಎಚ್ಚರಿಸಿದರು ಅಂತಕ್ಕಂಥ ನೋಡ್ಬೋದು. ಓಕೆ, ಮುಂದೆ ನೋಡ್ತೋಣ. ಇಲ್ಲಿ ಆ ಅಂತಕ್ಕಂಥದ್ದಾಯ್ತು. ಈ ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಈ 2 ಪ್ರಶ್ನೆಗಳನ್ನು 8-10 ವಾಕ್ಯಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಓಕೆ, ಇಲ್ಲಿ ಮಕ್ಕಳೇ, ಈ ಅಂತಕ್ಕಂಥದ್ದು ಕೊಟ್ಟಿರುವ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತೇಳಿ ನಿಮಗೆ ಚಿಕ್ಕದಾಗಿ ನಿಮಗೆ ಉತ್ತರಿಸ್ತಾ ಹೋಗ್ತೇನೆ 8-10 ವಾಕ್ಯದೊಳಗೆ. ಓಕೆ, ಮೊದಲನೇ ಪ್ರಶ್ನೆ, ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿಯು ಬೇಟೆಯಾಡುವ ಬಗ್ಗೆ ವಿವರಿಸಿ ಅಂತ ಕೇಳಿದೆ. ಓಕೆ, ಉತ್ತರ ನೋಡಿ, ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿಯು ಆಹಾರಕ್ಕಾಗಿ ಬೇಟೆಯಾಡಿ ಪ್ರಾಣಿಗಳನ್ನು ಕೊಲ್ಲುತ್ತದೆ. ಮಾಂಸಾಹಾರಿಯಾದ ಕಾರಣ ಅದು ಮಾಂಸ ತಿನ್ನುವುದರಲ್ಲಿ ತಪ್ಪಿಲ್ಲ, ಫುಲ್ ಸ್ಟಾಪ್ ಇಡಿ. ಓಕೆ, ಆ ಅಂತ ಹುಲಿ ತನ್ನ ಆಹಾರಕ್ಕಾಗಿ ಮಾತ್ರ ಬೇಟೆಯಾಡುತ್ತದೆ, ಅದು ಅನಗತ್ಯವಾಗಿ ಪ್ರಾಣಿಗಳನ್ನು ಕೊಲ್ಲುವುದಿಲ್ಲ. ಹುಲಿಯು ಬೇಟೆಯಾಡುವಾಗ ಒಂದು ಧರ್ಮವನ್ನು ಪಾಲಿಸುತ್ತದೆ ಎಂದು ಮೂರ್ತಿರಾಯರು ಹೇಳುತ್ತಾರೆ. ಭರತ ಭೂಮಿಯ ಹುಲಿಗಳು ಅಧರ್ಮದಿಂದ ವರ್ತಿಸುವುದಿಲ್ಲ, ಅವು ಯಾರನ್ನು ಹಿಂದಿನಿಂದ ಹಾರಿಕೊಳ್ಳುವುದಿಲ್ಲ. ಬೆನ್ನು ತಿರುಗಿಸಿರುವ ಶತ್ರುಗಳನ್ನು ಕೊಲ್ಲುವುದು ಧರ್ಮವಲ್ಲ ಎಂಬ ನಿಯಮವನ್ನು ಪಾಲಿಸುತ್ತದೆ. ಆದ್ದರಿಂದಲೇ ಹುಲಿಯು ಶಾನುಭೋಗರನ್ನು ಹಿಂದಿನಿಂದ ಹಾರಿಕೊಳ್ಳಲಿಲ್ಲ. ಹೀಗೆ ಮೂರ್ತಿರಾಯರು ಹುಲಿಯ ಬೇಟೆಯಾಡುವ ವಿಧಾನವನ್ನು ವಿವರಿಸಿದ್ದಾರೆ ಅಂತಕ್ಕಂಥ ನೋಡ್ಬೋದು. ಓಕೆ, ಎರಡನೇ ಪ್ರಶ್ನೆ ನೋಡಿ, ಶಾನುಭೋಗರನ್ನು ರಕ್ಷಿಸುವುದು ಕಿರ್ದಿ ಪುಸ್ತಕವೇ, ಹುಲಿಯ ಧರ್ಮವೇ? ಸಮರ್ಥನೆಯೊಂದಿಗೆ ವಿವರಿಸಿ. ಯಾವುದು ಕಿರ್ದಿ ಪುಸ್ತಕ ರಕ್ಷಣೆ ಮಾಡಿತು, ಪುಸ್ತಕ ರಕ್ಷಣೆ ಮಾಡಿತು, ಅಥವಾ ಹುಲಿ ಧರ್ಮ ರಕ್ಷಣೆ ಮಾಡಿತು ಅಂದ್ರೆ ಯಾವ್ದು ಸಮರ್ಥನೆ ಕೊಡ್ತೀರಿ ಅಂದ್ರೆ ಇಲ್ಲಿ ಹುಲಿಯ ಧರ್ಮಕ್ಕೆ ನಾನು ರಕ್ಷಣೆ ಇದು ಕೊಡ್ತೇನೆ, ಸಮರ್ಥನೆ ಕೊಡ್ತೇನೆ. ನೋಡಿ, ಉತ್ತರ, ಶಾನುಭೋಗರನ್ನು ರಕ್ಷಿಸಿದ್ದು ಹುಲಿಯ ಧರ್ಮವೇ ಎಂದು ಹೇಳಬಹುದು. ಶಾನುಭೋಗರ ದುಂಡು ಶರೀರವನ್ನು ಕಂಡ ಹುಲಿ ಅವರನ್ನು ಸುಲಭವಾಗಿ ಕೊಲ್ಲಬಹುದಾಗಿತ್ತು. ಅವರು ಬೆನ್ನು ತಿರುಗಿಸಿ ನಡೆಯುತ್ತಿದ್ದಾಗಲೂ ಅದು ದಾಳಿ ಮಾಡಲಿಲ್ಲ. ಶಾನುಭೋಗರು ಮೂರ್ಛೆ ಹೋಗಿ ಕೆಳಗೆ ಬಿದ್ದಾಗಲೂ ಅವರನ್ನು ಎಳೆದುಕೊಂಡು ಹೋಗಲಿಲ್ಲ. ಭರತ ಕಂಡ ಹುಲಿಗಳು ಧರ್ಮವನ್ನು ಪಾಲಿಸುತ್ತವೆ ಎಂದು ಮೂರ್ತಿರಾಯರು ಹೇಳಿದ್ದಾರೆ. ಅವು ಯಾರನ್ನೂ ಹಿಂದಿನಿಂದ ಹಾರಿಕೊಳ್ಳುವುದಿಲ್ಲ. ಬೆನ್ನು ತಿರುಗಿಸಿರುವ ಶತ್ರುವನ್ನು ಕೊಲ್ಲುವುದು ಅಧರ್ಮ ಎಂದು ಅವು ಭಾವಿಸುತ್ತವೆ. ಶಾನುಭೋಗರು ಬೆನ್ನು ಮೇಲೆ ಮಾಡಿ ಬಿದ್ದಿದ್ದರಿಂದ ಹುಲಿ ಅವರನ್ನು ತಿನ್ನಲಿಲ್ಲ. ಆದ್ದರಿಂದ ಶಾನುಭೋಗರನ್ನು ರಕ್ಷಿಸಿದ್ದು ಕಿರ್ದಿ ಪುಸ್ತಕವಲ್ಲ, ಹುಲಿ ಧರ್ಮವೇ ಎಂದು ಸಮರ್ಥವಾಗಿ ಹೇಳಬಹುದು ಅಂತಕ್ಕಂಥ ನೋಡ್ಬೋದು. ಮುಂದಿನ ನೋಡ್ತೋಣವಾ. ಇಲ್ಲಿ ಮಕ್ಕಳೇ, ಈ ಅಂತಕ್ಕಂಥದ್ದಾಯ್ತು. ಅಂದ್ರೆ ಇಲ್ಲಿ ಈ ಇದೆ, ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಈ 4 ನೋಡ್ತೋಣ ಯಾವ ರೀತಿ ಬರೆಯೋಕೆ ನಾನು ತಿಳಿಸ್ತಾ ಹೋಗ್ತಾನೆ. ಮೊದಲು ಹೇಳಿ ಈ ಅಂತಕ್ಕಂಥದ್ದು ಬರೀಬೇಕು, ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಬರಿತಾ ಹೋಗಿ. ಇದರಲ್ಲಿ ಮೊದಲನೇ ಸಂದರ್ಭ, ಖಂಡವಿದಕೋ ಮಾಂಸವಿದಕೋ, ಗುಂಡಿಗೆಯ ಬಿಸಿ ರಕ್ತವಿದಕೋ ಅಂತಕ್ಕಂಥದ್ದು. ಈ ಒಂದು ಸಂದರ್ಭಕ್ಕೆ ಮೊದಲು ಆಯ್ಕೆ ಬರಬೇಕಾಗುತ್ತೆ. ಉತ್ತರ ಏನಿದೆ ಅಂದ್ರೆ ಆಯ್ಕೆ, ಈ ವಾಕ್ಯವನ್ನು ಶ್ರೀ A.N. ಮೂರ್ತಿರಾವ್ರವರು ರಚಿಸಿರುವ ಸಮಗ್ರ ಲಲಿತ ಪ್ರಬಂಧಗಳು ಕೃತಿಯಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಗದ್ಯವಾದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥ ಬರೀರಿ. ಆ ನಂತರ ಸಂದರ್ಭ, ಧರ್ಮ ಶ್ರದ್ಧೆಯನ್ನು ಹೊಂದಿದ್ದ ಹುಲಿಯು ಶಾನುಭೋಗರನ್ನು ಹಿಂದಿನಿಂದ ಬಂದು ದಾಳಿ ಮಾಡಲಾಗದೆ ಗೊಂದಲಕ್ಕೀಡಾದಾಗ ಹುಲಿಯ ಅಜ್ಜನು ಪುಣ್ಯಕೋಟಿಯು ಆಹ್ವಾನ ಕೊಟ್ಟರೂ ತಿನ್ನಲೊಪ್ಪದೆ ಪ್ರಾಣ ಬಿಟ್ಟಿದೆ. ಹುಲಿಯ ಮೊಮ್ಮಗನಾಗಿ ನಾನು
ಅಧರ್ಮಕ್ಕೆ ಕೈ ಹಾಕಬಾರದೆನ್ನುವಾಗ ಈ ಮೇಲಿನ ವಾಕ್ಯವು ಮೂಡಿ ಬಂದಿದೆ ಅಂತಕ್ಕಂತ ನೋಡ್ಬೋದು. ಅದ ನಂತರ ಇಲ್ಲಿ ಸಂದರ್ಭ ಅಂತ ಸ್ವಾರಸ್ಯ ಬರೆಯಬೇಕಾಗುತ್ತೆ. ಹುಲಿಯು ಪುಣ್ಯಕೋಟಿಯ ಕಥೆಯನ್ನು ನೆನೆದು ತಾನು ಅಧರ್ಮಕ್ಕೆ ಕೈ ಹಾಕಬಾರದೆಂದು ಹೇಳಿರುವುದು ಸ್ವಾರಸ್ಯಕರವಾಗಿದೆ ಅಂತಕ್ಕಂತ ನೋಡ್ಬೋದು. ಓಕೆನಾ, ಮುಂದೆ ನೋಡ್ತೋಣ. ಎರಡನೇ ಸಂದರ್ಭ ನೋಡಿ, ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು. ಉತ್ತರ ಆಯ್ಕೆ ಅಂತಕ್ಕಂಥ ಬರೀಬೇಕತ್ತೆ. ಈ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಸಂಕಲನದಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಪಾಠದಿಂದ ಆರಿಸಲಾಗಿದೆ ಅಂತಕ್ಕಂಥ ನೋಡ್ಬೋದು. ಸಂದರ್ಭ ನೋಡಿ, ಶಾನುಭೋಗರು ಹುಲಿಯಿಂದ ತಪ್ಪಿಸಿಕೊಳ್ಳಲು ಕಿರ್ದಿ ಪುಸ್ತಕವನ್ನು ಹುಲಿಯ ಮುಖಕ್ಕೆ ಎಸೆದು ಮರ ಹತ್ತಬೇಕೆಂದು ಪ್ರಯತ್ನಿಸುವರು. ಆದರೆ ಹುಲಿಯ ಮುಖಕ್ಕೆ ಎಸೆದಾಗ ಆ ಹುಲಿಗೆ ಪೆಟ್ಟೇನೂ ಆಗುವುದಿಲ್ಲ. ಆ ಅರೆ ನಿಮಿಷದಲ್ಲಿ ಶಾನುಭೋಗರು ಈ ಮೇಲಿನ ಮಾತನ್ನು ಹೇಳಿದ್ರು ಅಂತಕ್ಕಂಥ ನೋಡ್ಬೋದು. ಸ್ವಾರಸ್ಯ, ಶಾನುಭೋಗರು ಹುಲಿಯಿಂದ ತಪ್ಪಿಸಿಕೊಳ್ಳಲು ದೇವರನ್ನು ಪ್ರಾರ್ಥಿಸುವುದು ಇಲ್ಲಿ ಸ್ವಾರಸ್ಯವಾಗಿದೆ ಅಂತಕ್ಕಂಥದ್ದು ನೋಡ್ಬೋದು ಮಕ್ಕಳೇ. ಆ ನಂತರ ಎರಡನೇ ಸಂದರ್ಭ ಆಯ್ತಲ್ಲ, ಈಗ ಮೂರನೇ ಸಂದರ್ಭ ಏನಿದೆ. ಮೂರನೇ ಸಂದರ್ಭ ಅಂದ್ರೆ ಮೂರನೇ ನೋಡಿ, ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ. ಉತ್ತರ ಆಯ್ಕೆ ಅಂತಕ್ಕಂಥದ್ದು. ಈ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಸಂಕಲನದಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಶಾನುಭೋಗರು ಕಿರ್ದಿ ಪುಸ್ತಕವನ್ನು ಹುಲಿಯ ಮುಖಕ್ಕೆ ಎಸೆದು ಓಡುವಾಗ ಕಲ್ಲನ್ನು ಎಡವಿ ಬಿದ್ದರು. ಆಗ ರೈತರು ಮುಖಕ್ಕೆ ನೀರೆರಚಿ ಎಚ್ಚರಗೊಳಿಸಿದರು. ನಾನು ಪ್ರಜ್ಞೆ ಇಲ್ಲದೆ ಬಿದ್ದಾಗ ಹುಲಿ ತನ್ನನ್ನು ಏಕೆ ಎಳೆದುಕೊಂಡು ಹೋಗಲಿಲ್ಲ ಎಂದು ಸ್ವಲ್ಪ ಹೊತ್ತು ಯೋಚಿಸಿ ಹುಲಿಯು ತನ್ನ ಕುಲಧರ್ಮವನ್ನು ಪಾಲಿಸಿದೆ ಎನ್ನುತ್ತಾ ಈ ಮೇಲಿನ ಮಾತನ್ನು ಶಾನುಭೋಗರು ಗಾಡಿಯವರಿಗೆ ಹೇಳಿದರು ಅಂತಕ್ಕಂಥ ನೋಡ್ಬೋದು. ಆ ನಂತರ ಇದರಲ್ಲಿ ಸ್ವಾರಸ್ಯ ಏನಿದೆ ಅಂತ ನೋಡಿದರೆ, ಹುಲಿಯು ಶಾನುಭೋಗರನ್ನು ಎಳೆದೊಯ್ಯದೆ ತನ್ನ ಕುಲಧರ್ಮವನ್ನು ಪಾಲಿಸಿತು. ಶಾನುಭೋಗರು ತಾವು ಮುಖ ಮೇಲಾಗಿ ಬಿದ್ದರು. ಹುಲಿಯು ತಮ್ಮನ್ನು ಎಳೆದೊಯ್ಯಲಿಲ್ಲ ಎಂದು ಆಶ್ಚರ್ಯಚಕಿತರಾಗಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಅಂತ ನೋಡಬಹುದು. ಮುಂದಿನ ಸಂದರ್ಭ ನೋಡ್ತೋಣ. ನಾಲ್ಕನೇ ಸಂದರ್ಭ, ಹುಲಿ ಈಗ ಎಷ್ಟು ಹಸಿದಿರಬೇಕು. ಉತ್ತರ ಆಯ್ಕೆ ಅಂತಕ್ಕಂಥದ್ದು. ಈ ವಾಕ್ಯವನ್ನು ಶ್ರೀ ಎನ್ ಮೂರ್ತಿರಾವ್ ಅವರು ರಚಿಸಿರುವ ಸಮಗ್ರ ಲಲಿತ ಪ್ರಬಂಧಗಳು ಕೃತಿಯಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ನೋಡಬಹುದು. ಸಂದರ್ಭ, ಮದಲಿಂಗನ ಕಣಿವೆಯ ದಾರಿಯಲ್ಲಿ ಹುಲಿಯ ಆಕ್ರಮಣದಿಂದ ತಪ್ಪಿಸಿಕೊಂಡ ಶಾನುಭೋಗರು ಜೀವ ಸಹಿತ ಮನೆಗೆ ಬಂದು ರಸದೂಟವನ್ನು ಮಾಡಿದ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ, ಹಸಿದ ಹುಲಿಯಿಂದ ಪಾರಾದ ಶಾನುಭೋಗರು ಸಂತೋಷದಿಂದ ಇದ್ದರೂ ಆ ಹುಲಿ ಎಷ್ಟು ಹಸಿದಿರಬೇಕು ಎಂದು ಯೋಚಿಸಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ಅಂತಕ್ಕಂಥ ನೋಡ್ಬೋದು. ಓಕೆನಾ ಮಕ್ಕಳೇ, ಮುಂದಿನ ನೋಡ್ತೋಣ. ಇಲ್ಲಿ ಸಂದರ್ಭ ಅಂತಕ್ಕಂಥ ಸ್ವಾರಸ್ಯ ಅಂತಕ್ಕಂಥ ನೋಡ್ತಾ ಇದೀವಿ. ಅದಾದ ನಂತರ ಏನಿದೆ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ ಅಂತಿದೆ. ಇದು ನೋಡ್ತೋಣ. ಮೊದಲನೇದು ಬಿಟ್ಟ ಸ್ಥಳ, ಮಂತ್ರಿತ್ವ ಹೋಗಿ ಕೇವಲ ಡ್ಯಾಶ್ ಮಾತ್ರ ಉಳಿದಿತ್ತು. ಏನ್ ಉಳಿದಿತ್ತು ಅಂದ್ರೆ ಇಲ್ಲಿ ಬರಿತೀನಿ ನೋಡಿ, ಮೇಲೆ ಬರಿತೀನಿ, ಶಾನು ಭೋಗಿಕೆ. ಓಕೆನಾ, ನೀವು ನೋಟ್ಬುಕ್ ದಲ್ಲಿ ಬರಿತಾ ಹೋಗಿ, ನಾನು ಇಲ್ಲಿ ಬರಿತಾ ಹೋಗಿದ್ದೀನಿ. ಓಕೆ, ಎರಡನೇದು ಕಿರ್ದಿ ಪುಸ್ತಕ ಡ್ಯಾಶ್ ಬ್ರಹ್ಮಾಸ್ತ್ರ. ಯಾರಿಗೆ ಬ್ರಹ್ಮಾಸ್ತ್ರ ಆಗಿತ್ತು ಅಂದ್ರೆ ಶಾನು ಭೋಗರ ಬ್ರಹ್ಮಾಸ್ತ್ರವಾಗಿತ್ತು ಅಂತಕ್ಕಂಥದ್ದು. ಮೂರನೇದು, ನೆಲದಿಂದ ಮೇಲೆದ್ದುಕೊಂಡಿದ್ದ ಡ್ಯಾಶ್ ಎಡವಿ ಶಾನುಭೋಗರು ಬಿದ್ದರು. ಯಾನ್ ಎಡುಕೊಂಡು ಕಾಲನ್ನು. ಓಕೆನಾ, ಇದು ಕಲ್ಲನ್ನು ಹಿಡಿದು ಬಿದ್ರು ಅಂತಕ್ಕಂಥದ್ದು. ನಾಲ್ಕನೇದು, ರೈತರು ತಿಂಗಳ ಬೆಳಕಿನಲ್ಲಿ ಡ್ಯಾಶ್ ಹೊಡೆಯುತ್ತಿದ್ದರು. ಏನು ಹೊಡೆಯುತ್ತಿದ್ರು ಅಂದ್ರೆ ಗಾಡಿ. ಓಕೆ, ನಂತರ ಶಾನುಭೋಗರು ಉಳಿದದ್ದು ಡ್ಯಾಶ್ ಪುಸ್ತಕದಿಂದಲ್ಲ. ಯಾವ ಪುಸ್ತಕದಿಂದಲ್ಲ ಅಂದ್ರೆ ಕಿರ್ದಿ ಅಂತಕ್ಕಂಥದ್ದು. ಓಕೆ, ರೈಟ್. ಮುಂದಿನ ನೋಡ್ತೋಣ. ಓಕೆ, ಇಲ್ಲಿ ನಿಮ್ಮ ತರಗತಿಯಲ್ಲಿ ಭಾಷೆ ಸೊಬೆ ಬಗ್ಗೆ, ಸೈದ್ಧಾಂತಿಕ ಭಾಷಾ ಬದಲಿಸುವ ಬಗ್ಗೆ ಎಲ್ಲ ನಿಮ್ಮ ತರಗತಿಯ ಶಿಕ್ಷಕರು ತಿಳಿಸ್ತಾ ಹೋಗ್ತಾರೆ. ಓಕೆನಾ, ರೈಟ್. ನಾನು ಭಾಷಾಭ್ಯಾಸ ಅದ್ರ ಮೇಲೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ರೈಟ್. ಇಲ್ಲ ಸರ್ ನಮಗೆ ಇವನು ಮಾಡಿ ಅಂತಂದ್ರೆ ನಾನು ಸಪ್ರೇಟ್ ಆಗಿ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ. ಓಕೆನಾ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಭಾಷಾ ಚಟುವಟಿಕೆ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ. ನೋಡಿ ಮಕ್ಕಳೇ, ಭಾಷಾ ಚಟುವಟಿಕೆ ಅಂತಿದೆ. ಓಕೆನಾ, ಇದರಲ್ಲಿ ಏನಿದೆ, ಕೊಟ್ಟಿರೋ ಪ್ರಶ್ನೆಗೆ ಉತ್ತರ ಬರೀರಿ ಅಂತಿದೆ. 1, 2, 3, 4 ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ ರೀತಿ ನೋಟ್ಸ್ ಬರೀಕ್ ನಾನು ತಿಳಿಸ್ತಾ ಹೋಗ್ತೇನೆ. ಓಕೆನಾ, ಇಲ್ಲಿ ನೋಡಿ ಮಕ್ಕಳೇ, ಭಾಷಾ ಚಟುವಟಿಕೆ ಅಂತ ಬರ್ರಿ. ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಬರೀರಿ ಅಂತ ಬರೀರಿ. ಇದರಲ್ಲಿ ಮೊದಲನೇ ಪ್ರಶ್ನೆ, ಕನ್ನಡ ಸಂಧಿಗಳನ್ನು ಹೆಸರಿಸಿ 2 ಉದಾಹರಣೆಗಳು ಬರೀರಿ ಅಂತಿದೆ. ಓಕೆನಾ, ಉತ್ತರ ಕನ್ನಡ ಸಂಧಿಗಳು ಯಾವ್ಯಾವು ಅಂದ್ರೆ
ಲೋಪ ಆಗಮ ಆದೇಶ, ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಅಂತಕ್ಕಂಥದ್ದು ನೋಡ್ತೇವೆ. ಅದಕ್ಕೆ ಮೂರು ಮೂರು ಉದಾಹರಣೆ ಕೊಡ್ರಿ ಒಂದೊಂದು ಸಂಧಿಗೆ ಅಂತ ಕೇಳಿದರೆ. ಹೌದಾ, ಇಲ್ಲ ನೋಡಿ, ಮೊದಲನೇದೇನು ಕೊಟ್ಟಿದ್ದೀನಿ, ಲೋಪ ಸಂಧಿ. ಉದಾಹರಣೆ ಗೊತ್ತಿಲ್ಲ, ಗೊತ್ತು ಪ್ಲಸ್ ಇಲ್ಲ ಅಂತಕ್ಕಂಥದ್ದು. ನಾವೆಲ್ಲ, ನಾವು ಪ್ಲಸ್ ಎಲ್ಲ ಅಂತಕ್ಕಂಥದ್ದು ಲೋಪ ಸಂಧಿಗೆ ಉದಾಹರಣೆ. ಅಂತ ಇಲ್ಲಿ ಆಗಮ ಸಂಧಿ ಅಂತಿದೆ. ಉದಾಹರಣೆ ಮನೆಯನ್ನು, ಮನೆ ಪ್ಲಸ್ ಅನ್ನು, ಇದು ಯಕಾರಾಗಮ ಆಗುತ್ತೆ. ಗುರುವನ್ನು, ಗುರು ಪ್ಲಸ್ ವನ್ನು, ಗುರುವನ್ನು, ಇದು ವಕಾರಾಗಮ ಆಗುತ್ತೆ. ನಂತರ ಮೂರನೇ ಒಂದು ಕನ್ನಡ ಸಂಧಿ ಆದೇಶ ಸಂಧಿ ಅಂತಕ್ಕಂಥದ್ದು. ಉದಾಹರಣೆ ಸಿರಿಗನ್ನಡ, ಇದು ಸಿರಿ ಪ್ಲಸ್ ಕನ್ನಡ ಅಂತಕ್ಕಂಥದ್ದಾಗುತ್ತೆ. ಎಳೆಗರು, ಎಳೆ ಪ್ಲಸ್ ಕರು, ಎಳೆಗರು ಅಂತಕ್ಕಂಥದ್ದಾಗುತ್ತೆ ಇಲ್ಲಿ ಕೂಡಿಸಿದಾಗ. ನಂತರ ಒಂದೇ ನೋಡಿದ್ವಲ್ಲ, ಇಲ್ಲಿ ಎರಡನೇ ನೋಡ್ತೋಣ. ಏನ್ ಕೊಟ್ಟಿದ್ದೇನೆ ಪ್ರಶ್ನೆ ಅಂತಕ್ಕಂಥ ನೋಡಿದರೆ, ಇಲ್ಲಿ ಸಂಸ್ಕೃತ ಸಂಧಿಗಳ ಹೆಸರುಗಳನ್ನು ಸ್ವರ ಮತ್ತು ವ್ಯಂಜನ ಸಂಧಿಗಳಾಗಿ ವಿಂಗಡಿಸಿ ಬರೆಯಿರಿ ಅಂತ ಕೇಳಿದೆ. ಓಕೆನಾ, ಇಲ್ಲಿ ಉತ್ತರ ಸಂಸ್ಕೃತ ಸಂಧಿನೇ ಎರಡು ಭಾಗಗಳಾಗಿ ಸ್ವರ ಸಂಧಿ, ವ್ಯಂಜನ ಸಂಧಿ ಅಂತೇಳಿ. ಸ್ವರ ಸಂಧಿಯಲ್ಲಿ ಯಾವ್ಯಾವ ಅಂದ್ರಿನ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ ಅಂತಕ್ಕಂಥದ್ದು. ವ್ಯಂಜನ ಸಂಧಿಯಲ್ಲಿ ಜಸ್ತ್ವ ಸಂಧಿ, ಸ್ತುತ್ವ ಸಂಧಿ, ಅನುನಾಸಿಕ ಸಂಧಿ ಅಂತಕ್ಕಂಥದ್ದು ನೋಡ್ತೇವೆ. ಓಕೆ, ಮುಂದೆ ನೋಡ್ತೋಣವಾ. ಇಲ್ಲಿ ಮೂರನೇದು ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಅಂತಿದೆ. ಓಕೆ, ಮೊದಲನೇದು ಸುರಾಸುರ ಅಂದ್ರೆ ಸುರ ಪ್ಲಸ್ ಅಸುರ, ಇದು ಸವರ್ಣ ದೀರ್ಘ ಸಂಧಿ ಅಂತಕ್ಕಂಥದ್ದು. ಬಲ್ಲೆನೆಂದು, ಬಲ್ಲೆನು ಪ್ಲಸ್ ಎಂದು, ಇದು ಲೋಪ ಸಂಧಿ ಆಗುತ್ತೆ. ಸೂರ್ಯೋದಯ, ಸೂರ್ಯ ಪ್ಲಸ್ ಉದಯ, ಇದು ಗುಣಸಂಧಿ ಆಗಿರುತ್ತೆ. ಅದಾದ ನಂತರ ಮಳೆಗಾಲ, ಮಳೆ ಪ್ಲಸ್ ಕಾಲ, ಇದು ಆದೇಶ ಸಂಧಿ ಆಗಿದೆ. ಅಷ್ಟೈಶ್ವರ್ಯ, ಅಷ್ಟ ಪ್ಲಸ್ ಐಶ್ವರ್ಯ, ಇದು ವೃದ್ಧಿ ಸಂಧಿ ಆಗಿರುತ್ತೆ. ವೇದಿಯಲ್ಲಿ, ಓಕೆನಾ, ವೇದಿಯಲ್ಲಿ, ವೇದಿಕೆ ಪ್ಲಸ್ ಅಲ್ಲಿ, ಇದು ಆಗಮ ಸಂಧಿ ಆಗುತ್ತೆ. ಓಕೆನಾ, ಮುಂದಿನ ನೋಡ್ತೋಣ. ನಾಲ್ಕನೇ ನೋಡಿ, ಈ ಗದ್ಯದಲ್ಲಿ ಬಂದಿರುವ 10 ಸಂಧಿ ಪದಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ರೆ. ಓಕೆನಾ, ಈ ಒಂದು ಪಾಠದಲ್ಲಿ ಬಂದಿರತಕ್ಕಂತ ಸಂಧಿ ಪದಗಳು ಬರಿಬೇಕಾಗುತ್ತೆ. ಬಿಡಿಸಿ ಬರೀರಿ, ಸಂಧಿ ಹೆಸರು ಹೇಳಿಲ್ಲ ಇಲ್ಲಿ. ಓಕೆನಾ, ಇಲ್ಲಿ ನೋಡಿ, ಪುಸ್ತಕವನ್ನು, ದೃಷ್ಟಿಯಿಂದ, ಮರವನ್ನು, ಅತ್ಯವಸರ, ಬೆಂಬತ್ತು, ಮೂರ್ಛೆಯಲ್ಲಿ, ಕೈಲಾದಷ್ಟು, ನಿಷ್ಠೆಯಿಂದ, ಬಳಿಯಲ್ಲಿ, ಹಳ್ಳಿಯನ್ನು, ತಲೆ ಮೇಲೆ, ಪರಮಾನಂದ. ಅವರು 10 ಕೇಳಿದ್ರೆ ನಾನು ಹೆಚ್ಚಿನ ಒಂದು ಉದಾಹರಣೆಗಳಲ್ಲಿ ಕೊಟ್ಟಿದ್ದೇನೆ. ಓಕೆನಾ, ರೈಟ್, ಮುಂದೆ ನೋಡ್ತೋಣ. ಇಲ್ಲಿ ಮಕ್ಕಳೇ ಆ ಅಂತಕ್ಕಂಥದ್ದಾಯ್ತು. ಇಲ್ಲಿ ಆ ಅಂತ ನೋಟ್ಸ್ ನಲ್ಲಿ ಬರಿತಾ ಹೋಗಿ ನಾನು ಇಲ್ಲಿ ಬರಿತಾ ತೋರಿಸ್ತಾ ಹೋಗ್ತೇನೆ. ಓಕೆ, ರೈಟ್, ಇಲ್ಲಿ ಏನ್ ಕೊಟ್ಟಿದ್ದೇನೆ, ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಯಾದ 4ನೆಯ ಪದ ಬರೀರಿ ಅಂತ ಕೊಟ್ಟಿದ್ದಾರೆ. ಓಕೆನಾ, ಇದು ಎರಡು ಕೊಟ್ಟಿದ್ದಾನೆ. ಇದು ನೋಡ್ಕೊಂಡು 4ನೇ ಪದ ನಾವು ಬರಿಬೇಕಾಗುತ್ತೆ. ಬೇಗ ಬೇಗ, ಇದು ದುರ್ಯುಕ್ತಿ. ಇದು ಧೀರಶೂರ ಜೋಡಿ ಪದ ಅಂತಕ್ಕಂಥದ್ದು. ಲೋಪ ಸಂಧಿ, ಇದೊಂದು ಸ್ವರ ಸಂಧಿ. ಇದು ಆದೇಶ ಸಂಧಿ ಯಾವಂದ್ರೆ ವ್ಯಂಜನ ಸಂಧಿ ಅಂತಕ್ಕಂಥದ್ದು. ಓಕೆ, ಮೂರನೇ ನೋಡಿ, ಕಟ್ಟ ಕಡೆಗೆ ಅಂದ್ರಿಗಿನ ಕಡೆಗೆ ಕಡೆಗೆ ಅಂತಕ್ಕಂಥದ್ದಾಗುತ್ತೆ. ಮೊತ್ತ ಮೊದಲು ಅಂದ್ರಿಗಿನ ಮೊದಲು ಮೊದಲು ಅಂತಕ್ಕಂಥದ್ದು. ಅಂತ ಶರಶ್ಚಂದ್ರ ಅಂದ್ರೆ ಸ್ತುತ್ವ ಸಂಧಿ. ಇದು ದಿಗಂತ ಅನ್ನೋದು ಜಸ್ತ್ವ ಸಂಧಿ ಅಂತಕ್ಕಂಥದ್ದು. ಅಂತ ನಿಮ್ಮ ಮಕ್ಕಳೇ ಈ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂದ್ರೆ, ಈ ಗಾದೆಯ ಮಾತುಗಳನ್ನು ವಿಸ್ತರಿಸಿ ಬರೆಯಿರಿ ಅಂತಿದೆ. ಕೈ ಕೆಸರಾದ್ರೆ ಬಾಯಿ ಮೊಸರು, ಕುಂಬಾರನಿಗೆ ವರುಷ, ದೊನ್ನೆಗೆ ನಿಮಿಷ ಅಂತಕ್ಕಂಥ ಬೇರೆ ನೋಡ್ತೋಣ. ಓಕೆ, ಇಲ್ಲಿ ನೋಡಿ, ಕೈ ಕೆಸರಾದರೆ ಬಾಯಿ ಮೊಸರು. ಮೊದಲು ಪೀಠಿಕೆ ಬರೆಯಬೇಕಾಗುತ್ತೆ ಮಕ್ಕಳೇ. ಗಾದೆಯನ್ನು ವೇದಗಳಿಂದ ಮಿಗಿಲು ಎಂದು ಹೇಳುತ್ತಾರೆ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಎನ್ನುವ ನಾಣ್ಣುಡಿಯೂ ಇದೆ. ಕಠಿಣ ಪರಿಶ್ರಮದ ಮಹತ್ವ ಒತ್ತಿ ಹೇಳುವ ಜನಪ್ರಿಯ ಗಾದೆಯಾಗಿದೆ ಅಂತಕ್ಕಂಥದ್ದು ನಾನು ಇಲ್ಲಿ ಪೀಠಿಕೆಯಲ್ಲಿ ಬರೆದಿದ್ದೇನೆ. ಅದ ನಂತರ ಇಲ್ಲಿ ವಿವರಣೆ ನೋಡ್ತೋಣ. ರೈಟ್, ಗಾದೆ ವಿಸ್ತರಣೆ ಅಂತಕ್ಕಂಥದ್ದು. ಕೈ ಕೆಸರಾದ್ರೆ ಬಾಯಿ ಮೊಸರು ಎಂಬ ಗಾದೆಯು ಕನ್ನಡ ಸಂಸ್ಕೃತಿಯಲ್ಲಿ ಕೆಲಸದ ಮೌಲ್ಯವನ್ನು ಮತ್ತು ಪರಿಶ್ರಮದ ಫಲವನ್ನು ಸಾರುತ್ತದೆ. ಇದರ ತಾತ್ಪರ್ಯವೇನೆಂದರೆ, ಕೈಗಳಿಂದ ಕಠಿಣ ಶ್ರಮ ಮಾಡಿದರೆ ಮಾತ್ರ ಬಾಯಿಗೆ ಆಹಾರ ಸಿಗುತ್ತದೆ. ಇದು ಜೀವನದಲ್ಲಿ ಯಶಸ್ಸು, ಸಮೃದ್ಧಿ ಮತ್ತು ತೃಪ್ತಿಯನ್ನು ಪಡೆಯಲು ಶ್ರಮವೇ ಮೂಲಭೂತ ಎಂಬ ಸಂದೇಶವನ್ನು ನೀಡುತ್ತದೆ. ಈ ಗಾದೆಯು ಕೇವಲ ಆಹಾರಕ್ಕೆ ಸಂಬಂಧಿಸಿದಲ್ಲ, ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಶ್ರದ್ಧೆ ಮತ್ತು ಸಮರ್ಪಣೆಯಿಂದ ಕೆಲಸ ಮಾಡುವ ಮನೋಭಾವವನ್ನು ಪ್ರೋತ್ಸಾಹಿಸುತ್ತದೆ ಅಂತಕ್ಕಂಥದ್ದು ವಿವರಣೆಯಲ್ಲಿ ನೋಡ್ತೇವೆ. ಕೊನೆಗೆ ನಾವು ಉಪಸಂಹಾರ ಬರೀಬೇಕಾಗುತ್ತೆ. ಉಪಸಂಹಾರ ನೋಡಿ, ಈ ಗಾದೆಯು ಜೀವನದ ಯಶಸ್ಸಿನ ರಹಸ್ಯವನ್ನು ಸರಳವಾಗಿ ತಿಳಿಸುತ್ತದೆ. ಪರಿಶ್ರಮವೇ ಯಶಸ್ಸಿನ ಮೂಲ. ಆದ ಕಾರಣ ಕಠಿಣ ಪರಿಶ್ರಮದೊಂದಿಗೆ ಯಾವುದೇ ಗುರಿಯನ್ನು ಸಾಧಿಸಬಹುದು ಅಂತಕ್ಕಂಥದ್ದು ನೋಡ್ಬೋದು. ಮುಂದಿನ ಗಾದೆ ನೋಡ್ತೋಣ. ಕುಂಬಾರನಿಗೆ ವರುಷ, ದೊನ್ನೆಗೆ ನಿಮಿಷ ಅಂತಕ್ಕಂಥದ್ದು. ಮೊದಲು ಪೀಠಿಗೆ ಬರಿತೋಣ. ಗಾದೆಗಳನ್ನು ವೇದಗಳಿಂದ ಮಿಗಿಲು ಎಂದು ಹೇಳುತ್ತಾರೆ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಎನ್ನುವ ನಾಣ್ಣುಡಿಯೂ ಇದೆ ಅಂತಕ್ಕಂಥದ್ದು ಪೀಠಿಕೆ. ಗಾದೆ ವಿಸ್ತರಣೆ ನೋಡ್ತೋಣ. ಎಸ್, ಗಾದೆ ವಿಸ್ತರಣೆ ನೋಡಿದಲ್ಲಿ
ಗಾದೆಯಲ್ಲಿ ಕುಂಬಾರನು ಮಡಿಕೆ ತಯಾರಿಸಲು ಹಾಕುವ ಶ್ರಮವನ್ನು ವರುಷ ಎಂದು ಹೋಲಿಕೆ ಮಾಡಲಾಗಿದೆ. ಏಕೆಂದ್ರೆ ಮಡಿಕೆ ತಯಾರಿಸಲು ಮಣ್ಣನ್ನು ಆಯ್ದು ಚಕ್ರದಲ್ಲಿ ಗಡಿಗೆ ರೂಪಿಸಿ ಒಣಗಿಸಿ ಬೇಯಿಸಿ ತಯಾರಿಸಲು ದೀರ್ಘಕಾಲ ಪರಿಶ್ರಮ ಬೇಕು. ಆದರೆ ಆ ಮಡಿಕೆ ಒಡೆಯಲು ದೊಣ್ಣೆಯಿಂದ ಒಂದೇ ಹೊಡೆತ ಸಾಕು. ಇದಕ್ಕೆ ಕೇವಲ ನಿಮಿಷ ಸಮಯ ಬೇಕು. ಉದಾಹರಣೆಗೆ ವರ್ಷಗಟ್ಟಲೆ ಕಟ್ಟಿದ ಖ್ಯಾತಿಯನ್ನು ಒಂದೇ ತಪ್ಪಿನಿಂದ ಕಳೆದುಕೊಳ್ಳಬಹುದು. ಗಾದೆಯು ಸಮಯದ ಸಮರ್ಪಕ ಬಳಕೆಯ ಮಹತ್ವವನ್ನು ತಿಳಿಸುತ್ತದೆ ಅಂತಕ್ಕಂಥದ್ದು ನೋಡಬಹುದು. ಓಕೆನಾ. ಉಪಸಂಹಾರ: ಈ ಗಾದೆಯು ಜೀವನದಲ್ಲಿ ಶ್ರಮ, ಸಮಯ ಮತ್ತು ಎಚ್ಚರಿಕೆಯ ಮಹತ್ವವನ್ನು ಸರಳವಾಗಿ ತಿಳಿಸುತ್ತದೆ. ಈ ಗಾದೆಯನ್ನು ಜೀವನದ ಮಾರ್ಗದರ್ಶಿಯಾಗಿ ಸ್ವೀಕರಿಸಿ ಶ್ರಮ ಮತ್ತು ಎಚ್ಚರಿಕೆಯಿಂದ ಯಶಸ್ಸನ್ನು ಸಾಧಿಸಬಹುದು ಅಂತಕ್ಕಂಥದ್ದು ನೋಡಬಹುದು. ಓಕೆನಾ ಮಕ್ಕಳೇ, ಮುಂದಿನ ನೋಡ್ತೋಣವಾ. ಇಲ್ಲಿ ಈ ಅಂತಕ್ಕಂಥದ್ದಾಯ್ತು. ಇಲ್ಲಿ ಈ ವಿಷಯಗಳಿಗೆ ಪ್ರಬಂಧ ಬರೆಯಿರಿ. ಯಾವ್ಯಾವುದಕ್ಕೆ ಅಂದ್ರಿನ ಸ್ವಚ್ಛ ಭಾರತ ಅಭಿಯಾನ, ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ, ರಾಷ್ಟ್ರೀಯ ಭಾವೈಕ್ಯ. ಇದು ನೋಡ್ತೋಣ. ಹೇಳಿ ಮಕ್ಕಳೇ, ಸ್ವಚ್ಛ ಭಾರತ ಅಭಿಯಾನದ ಪ್ರಬಂಧ ನೋಡ್ತೋಣ. ಮೊದಲು ನಾವು ಪೀಠಿಗೆ ಬರೆಯಬೇಕಾಗುತ್ತೆ. ಸ್ವಚ್ಛ ಭಾರತ ಅಭಿಯಾನವು ಭಾರತ ಸರ್ಕಾರದ ಪ್ರಮುಖ ರಾಷ್ಟ್ರೀಯ ಕಾರ್ಯಕ್ರಮವಾಗಿದ್ದು ದೇಶವನ್ನು ಸ್ವಚ್ಛವಾಗಿರಿಸುವ ಮತ್ತು ಸಾರ್ವಜನಿಕ ಆರೋಗ್ಯವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. 2014 ಅಕ್ಟೋಬರ್ 2ರಂದು ಭಾರತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಈ ಅಭಿಯಾನವನ್ನು ಔಪಚಾರಿಕವಾಗಿ ಆರಂಭಿಸಿದರು. ಇದು ಮಹಾತ್ಮ ಗಾಂಧಿಯವರ ಸ್ವಚ್ಛತೆ ಸೇವೆ ಎಂಬ ತತ್ವವನ್ನು ಆಧರಿಸಿದೆ ಅಂತಕ್ಕಂಥದ್ದು ನೋಡ್ಬೋದು. ಓಕೆನಾ. ಪೀಠಿಕೆ ಆದ ನಂತರ ಇಲ್ಲಿ ವಿವರಣೆ ಬರೀಬೇಕು. ವಿಷಯ ವಿವರಣೆ ಅಂತ ನಾವು ಕರಿತೇವೆ. ವಿವರಣೆ ಅಂತ ಬರೆದ್ರು ಓಕೆನೆ. ಸ್ವಚ್ಛ ಭಾರತ ಅಭಿಯಾನವು ದೇಶದ ಸ್ವಚ್ಛತೆಯನ್ನು ಸುಧಾರಿಸಲು ವಿವಿಧ ಆಯಾಮಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ. ಪ್ರಮುಖ ಅಂಶಗಳನ್ನು ನೋಡುವುದಾದರೆ ಇದರಲ್ಲಿ ಪ್ರಮುಖ ಅಂಶಗಳು ನೋಡ್ತಾ ಹೋಗೋಣ. ಮೊದಲನೇದು ತೆರೆದ ಶೌಚ ನಿರ್ಮೂಲನೆ ಅಂತಕ್ಕಂಥದ್ದು. ಗ್ರಾಮೀಣ ಪ್ರದೇಶಗಳಲ್ಲಿ ತೆರೆದ ಶೌಚದ ರೀತಿಯ ತೊಡೆದು ಹಾಕಲು ಲಕ್ಷಾಂತರ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ. 2019ರಲ್ಲಿ ಭಾರತವನ್ನು ತೆರೆದ ಶೌಚ ಮುಕ್ತ ರಾಷ್ಟ್ರವೆಂದು ಘೋಷಿಸಲಾಯಿತು. ಇದು ಮೊದಲನೇ ಪಾಯಿಂಟ್ ನೋಡ್ತೇವೆ. ಅದಾದ ನಂತರ ಇಲ್ಲಿ ಎರಡನೇ ಪಾಯಿಂಟ್ ನೋಡ್ತಾ ಹೋಗೋಣ. ಎರಡನೇ ಪಾಯಿಂಟ್ ಏನು ಕೊಟ್ಟಿದ್ದಾರೆ ಅಂದ್ರೆ ಘನ ತ್ಯಾಜ್ಯ ನಿರ್ವಹಣೆ ಅಂತಕ್ಕಂಥದ್ದು. ನಗರ ಪ್ರದೇಶಗಳಲ್ಲಿ ತ್ಯಾಜ್ಯ ವಿಲೇವಾರಿ, ಮರುಬಳಕೆ ಮತ್ತು ಒಳಚರಂಡಿ ವ್ಯವಸ್ಥೆಯ ಸುಧಾರಣೆ ಒತ್ತು ನೀಡುವುದು ಅಂತಕ್ಕಂಥ ನೋಡಬಹುದು. ಆ ನಂತರ ಮೂರನೇದು ಜನ ಜಾಗೃತಿ ಅಂತಕ್ಕಂಥದ್ದು. ಶಾಲೆಗಳು, ಸಮುದಾಯ ಕಾರ್ಯಕ್ರಮಗಳು, ಸಾಮಾಜಿಕ ಜಾಲತಾಣಗಳು ಮತ್ತು ಸೆಲೆಬ್ರಿಟಿಗಳ ಮೂಲಕ ಸ್ವಚ್ಛತೆಯ ಕುರಿತು ಜಾಗೃತಿಯನ್ನು ಮೂಡಿಸಲಾಗುವುದು ಅಂತಕ್ಕಂಥದ್ದು ನೋಡಬಹುದು. ಅದಾದ ನಂತರ ನಾಲ್ಕನೇ ಪಾಯಿಂಟ್ ನೋಡಿ, ಸಾರ್ವಜನಿಕ ಆರೋಗ್ಯ ಸುಧಾರಣೆ ಅಂತಕ್ಕಂಥದ್ದು. ಶೌಚಾಲಯ ಸೌಲಭ್ಯಗಳಿಂದ ರೋಗಗಳ ಹರಡುವಿಕೆ ಕಡಿಮೆಯಾಗಬಹುದು. ಸ್ವಚ್ಛತೆಯಿಂದ ಮಹಿಳೆಯರ ಸುರಕ್ಷತೆ ಮತ್ತು ಘನತೆಯನ್ನು ಉತ್ತೇಜಿಸಲಾಗಿದೆ ಅಂತಕ್ಕಂಥ ನೋಡಬಹುದು. ಓಕೆ. ಆ ನಂತರ ಐದನೇ ಏನು ಕೊಟ್ಟಿದ್ದಾನೆ ನೋಡೋದ್ರಲ್ಲಿ ಸವಾಲುಗಳು. ಏನೆಲ್ಲ ಸವಾಲುಗಳು ಇರ್ತವೆ ಅಂತಕ್ಕಂಥದ್ದು ನೋಡಿದರೆ ಜನರ ಮನೋಭಾವ ಬದಲಾವಣೆ, ಶೌಚಾಲಯ ನಿರಂತರ ಬಳಕೆ ಮತ್ತು ತ್ಯಾಜ್ಯ ಮರುಬಳಕೆಯ ಕ್ಷೇತ್ರದಲ್ಲಿ ಇನ್ನೂ ಸುಧಾರಣೆ ಅಗತ್ಯ ಇದೆ ಅಂತಕ್ಕಂಥ ನೋಡಬಹುದು. ಓಕೆ. ಉಪಸಂಹಾರ: ಸ್ವಚ್ಛ ಭಾರತ ಅಭಿಯಾನದ ಜವಾಬ್ದಾರಿ ಮತ್ತು ಕರ್ತವ್ಯವು ಕೇವಲ ಒಬ್ಬರ ಮತ್ತು ಇಬ್ಬರದಲ್ಲ, ಭಾರತ ಪ್ರತಿಯೊಬ್ಬ ಪ್ರಜೆಯದ್ದಾಗಿದೆ. ಎಲ್ಲರೂ ಕೈ ಜೋಡಿಸಿದರೆ ಈ ಅಭಿಯಾನ ಯಶಸ್ವಿಯಾಗುತ್ತದೆ. ಗಾಂಧೀಜಿಯವರ ಕನಸು ಕೂಡ ನನಸಾಗುತ್ತದೆ ಅಂತಕ್ಕಂಥದ್ದು ನೋಡಬಹುದು. ಓಕೆನಾ. ಮುಂದಿನ ನೋಡ್ತೋಣ ಮಕ್ಕಳೇ. ಪ್ರಾಚ್ಯ ಸ್ಮಾರಕ ಸಂರಕ್ಷಣೆ. ಇಲ್ಲಿ ಎರಡನೇ ಒಂದು ಪ್ರಬಂಧ ನೋಡಿದರೆ ಇಲ್ಲಿ ಮೊದಲು ಪೀಠಿಗೆ ಬರೆಯಬೇಕಾಗುತ್ತೆ. ಪ್ರಾಚ್ಯ ಸ್ಮಾರಕಗಳು ಭಾರತದ ಸಾಂಸ್ಕೃತಿಕ, ಐತಿಹಾಸಿಕ ಮತ್ತು ಕಲಾತ್ಮಕ ಪರಂಪರೆಯ ಶ್ರೀಮಂತ ಸಂಕೇತವಾಗಿದೆ. ದೇವಾಲಯಗಳು, ಕೋಟೆಗಳು, ಸ್ಮಾರಕಗಳು ಮತ್ತು ಇತರ ಪುರಾತನ ರಚನೆಗಳು ಭಾರತ ಗತಕಾಲದ ಘನತೆ, ಕಲೆ ಮತ್ತು ಜ್ಞಾನವನ್ನು ಪ್ರತಿಬಿಂಬಿಸುತ್ತವೆ. ಈ ಸ್ಮಾರಕಗಳ ಸಂರಕ್ಷಣೆಯು ಕೇವಲ ಕಟ್ಟಡ ರಕ್ಷಣೆಯಷ್ಟೇ ಅಲ್ಲ, ಭಾರತದ ಸಾಂಸ್ಕೃತಿಕ ಗುರುತನ್ನು ಉಳಿಸಿಕೊಳ್ಳುವ ಮಹತ್ವ ಕಾರ್ಯವಾಗಿದೆ ಅಂತಕ್ಕಂಥದ್ದು ನಾನು ಇಲ್ಲಿ ಪೀಠಿಕೆಯಲ್ಲಿ ಬರಿತಾ ಹೋಗಿದ್ದೀನಿ. ಅದ ನಂತರದಲ್ಲಿ ವಿವರಣೆ ನಾನು ಇಲ್ಲಿ ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತಾ ಹೋಗಿದ್ದೀನಿ. ಈಸಿಯಾಗಿ ಮಾರ್ಕ್ಸ್ ಸ್ಕೋರ್ ಮಾಡಲಿಕ್ಕೆ ಸಾಧ್ಯ. ವಿವರಣೆ: ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆಯು ಒಂದು ಸಂಕೀರ್ಣ ಮತ್ತು ಬಹುಮುಖಿ ಪ್ರಕ್ರಿಯೆಯಾಗಿದ್ದು ಇದರಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಒಳಗೊಂಡಿದೆ. ಪ್ರಮುಖ ಅಂಶಗಳು ಈ ಕೆಳಗಿನಂತಿವೆ. ಇಲ್ಲಿ ಅಂಶಗಳು ನಾನು ತಿಳಿಸ್ತಾ ಹೋಗ್ತೇನೆ. ಮೊದಲನೇ ಪಾಯಿಂಟ್ ನೋಡಿ, ಪುರಾತತ್ವ ಇಲಾಖೆಯ ಪಾತ್ರ ಅಂತಕ್ಕಂಥದ್ದು. ಭಾರತೀಯ ಪುರಾತತ್ವ ಇಲಾಖೆ 3600ಕ್ಕೂ ಹೆಚ್ಚು ಸ್ಮಾರಕಗಳನ್ನು ರಕ್ಷಿತ ಸ್ಮಾರಕಗಳೆಂದು ಗುರುತಿಸಿ ಅವುಗಳ ಸಂರಕ್ಷಣೆ, ಕಾನೂನು ರಕ್ಷಣೆ ಒದಗಿಸುತ್ತದೆ. ಯುನೆಸ್ಕೋ ವಿಶ್ವ ಪರಂಪರೆ ತಾಣಗಳ ಸಂರಕ್ಷಣೆಗೆ ವಿಶೇಷ ಒತ್ತು ನೀಡಲಾಗಿದೆ. ಸಂರಕ್ಷಣೆ ತಂತ್ರ ಅಂತಕ್ಕಂಥದ್ದು. ಸಂರಕ್ಷಣೆ ತಂತ್ರ ಏನಿದೆ ಅಂತಂದ್ರೆ ಕಲ್ಲು, ಶಿಲ್ಪಕಲೆ ಮತ್ತು ಚಿತ್ರಕಲೆಗಳ ಶುದ್ಧೀಕರಣಕ್ಕೆ ರಾಸಾಯನಿಕ ವಿಧಾನಗಳನ್ನು ಬಳಸಲಾಗುತ್ತದೆ. ದುರ್ಬಲಗೊಂಡ ಗೋಡೆಗಳು, ಗುಮ್ಮಟಗಳು ಮತ್ತು ಕಂಬಗಳನ್ನು ಆಧುನಿಕ ತಂತ್ರಜ್ಞಾನದಿಂದ ದುರಸ್ತಿಗೊಳಿಸಲಾಗುತ್ತದೆ. 3D ಸ್ಕ್ಯಾನಿಂಗ್ ಮತ್ತು ಡಿಜಿಟಲ್ ಆರ್ಕಿವಿಂಗ್ ಮೂಲಕ ಸ್ಮಾರಕಗಳ ದಾಖಲೆಯನ್ನು ರಚಿಸಲಾಗುತ್ತದೆ ಅಂತಕ್ಕಂಥದ್ದು ನೋಡಬಹುದು.
ಆ ನಂತರ ಮೂರನೇ ಪಾಯಿಂಟ್ ಜನ ಜಾಗೃತಿ ಮತ್ತು ಶಿಕ್ಷಣ ಅಂತಕ್ಕಂಥದ್ದು. ಸ್ಮಾರಕಗಳ ಮೌಲ್ಯದ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಲು ಶಾಲೆಗಳು, ಕಾರ್ಯಕ್ರಮಗಳು ಮತ್ತು ಪ್ರವಾಸೋದ್ಯಮ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಅಂತಕ್ಕಂಥದ್ದು ನೋಡಬಹುದು. ಓಕೆ, ಪರಿಸರ ಮತ್ತು ಮಾನವೀಯ ಸವಾಲುಗಳು ಅಂತಕ್ಕಂಥ 4ನೇ ಪಾಯಿಂಟ್. ಮಾಲಿನ್ಯ, ವಾತಾವರಣ ಬದಲಾವಣೆ ಮತ್ತು ಅತಿಕ್ರಮಣದಿಂದ ಸ್ಮಾರಕಗಳಿಗೆ ಒಡ್ಡಿಕೊಂಡಿರುವ ಧೋರಣೆಯನ್ನು ತಡೆಗಟ್ಟಲು ಕಾನೂನು ಮತ್ತು ತಾಂತ್ರಿಕ ಕಾರ್ಯಕ್ರಮ ಕೈಗೊಳ್ಳಲಾಗುತ್ತದೆ ಅಂತ ನೋಡಬಹುದು. 5ನೇದು ಅಂತಾರಾಷ್ಟ್ರೀಯ ಸಹಕಾರ ಅಂತಕ್ಕಂಥದ್ದು. ಯುನೆಸ್ಕೋ, ICOMOS ಮತ್ತು ಇತರ ಅಂತಾರಾಷ್ಟ್ರೀಯ ಸಂಸ್ಥೆಗಳೊಂದಿಗೆ ಸಹಯೋಗದೊಂದಿಗೆ ಸಂರಕ್ಷಣಾ ಯೋಜನೆಯನ್ನು ಕೈಗೊಳ್ಳಲಾಗುತ್ತದೆ. ಆಧುನಿಕ ತಂತ್ರಜ್ಞಾನ ಮತ್ತು ಆರ್ಥಿಕ ನೆರವನ್ನು ಒದಗಿಸಲಾಗುತ್ತದೆ ಅಂತಕ್ಕಂಥದ್ದು ನೋಡಬಹುದು. ಕೊನೆಗೆ ಉಪಸಂಹಾರ, ನಿಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯ ಬರಿತಾ ಹೋಗಬೇಕಾಗುತ್ತೆ. ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆಯು ತುಂಬಾ ಅಗತ್ಯವಾಗಿದ್ದು ಪ್ರತಿಯೊಬ್ಬರಿಗೂ ಪ್ರಾಚ್ಯ ಸ್ಮಾರಕಗಳ ಮೇಲೆ ಕಾಳಜಿ ಮತ್ತು ಪ್ರೀತಿ ಇರಬೇಕು. ಪ್ರತಿಯೊಬ್ಬರು ಪುರಾತತ್ವ ಸ್ಥಳಗಳಿಗೆ ಭೇಟಿ ನೀಡಿ ಅದರ ಮಹತ್ವವನ್ನು ತಿಳಿಯಬೇಕು. ಸ್ಮಾರಕಗಳ ಕುರಿತು ಇತಿಹಾಸವನ್ನು ತಿಳಿಯಬೇಕು. ಇವುಗಳ ಸಂರಕ್ಷಣೆಯು ಎಲ್ಲರ ಜವಾಬ್ದಾರಿಯಾಗಿದೆ ಅಂತಕ್ಕಂಥದ್ದು ನೋಡ್ಬೋದು. ಎಸ್, ಕೊನೆಯದೊಂದು ಪ್ರಬಂಧ ಇದೆ, ಅದನ್ನು ನೋಡ್ತೋಣ. ರಾಷ್ಟ್ರೀಯ ಭಾವೈಕ್ಯ ಅಂತಕ್ಕಂಥದ್ದು. ಪೀಠಿಕೆ. ರಾಷ್ಟ್ರೀಯ ಭಾವೈಕ್ಯತೆ ಎಂದರೆ ದೇಶದ ಎಲ್ಲಾ ಜನರು ಭೇದ ಭಾವಗಳನ್ನು ಮರೆತು ಒಂದೇ ರಾಷ್ಟ್ರದ ಪ್ರಜೆಗಳಾಗಿ ಒಗ್ಗಟ್ಟಿನಿಂದ ಬದುಕುವುದು. ದೇಶದ ಏಕತೆ, ಅಖಂಡತೆ ಮತ್ತು ಅಭಿವೃದ್ಧಿಗೆ ರಾಷ್ಟ್ರೀಯ ಭಾವೈಕ್ಯತೆ ಅತ್ಯಗತ್ಯವಾಗಿದೆ ಅಂತ ನೋಡಬಹುದು. ಆದ್ದರಿಂದ ಪ್ರತಿಯೊಬ್ಬ ನಾಗರಿಕರು ರಾಷ್ಟ್ರೀಯ ಭಾವೈಕ್ಯತೆಯ ಮೌಲ್ಯವನ್ನು ಅರಿತು ಪಾಲಿಸಬೇಕು ಹಾಗೂ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬೆಳೆಸಿಕೊಳ್ಳಬೇಕು ಅಂತಕ್ಕಂಥದ್ದು ನೋಡಬಹುದು. ಇಲ್ಲಿ ವಿವರಣೆ ನಾನು ತಿಳಿಸ್ತಾ ಹೋಗ್ತೇನೆ, ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗ್ತೇನೆ. ಈಸಿಯಾಗಿ ಸ್ಕೋರ್ ಮಾಡ್ಲಿಕ್ಕೆ ಸಾಧ್ಯ, ಈಸಿಯಾಗಿ ನೆನ್ಪಿಡ್ಲಿಕ್ಕೆ ಸಾಧ್ಯ. ಓಕೆನಾ? ವಿವರಣೆ. ಮೊದಲನೇದು ವೈವಿಧ್ಯತೆಯಲ್ಲಿ ಏಕತೆ ಅಂತಕ್ಕಂಥದ್ದು. ಭಾರತದಲ್ಲಿ ವಿವಿಧ ಧರ್ಮ, ಭಾಷೆ ಮತ್ತು ಸಂಸ್ಕೃತಿಯ ಜನರು ವಾಸಿಸುತ್ತಾರೆ. ಇಷ್ಟೊಂದು ವೈವಿಧ್ಯತೆ ಇದ್ದರೂ ಎಲ್ಲರೂ ಭಾರತೀಯರೆಂಬ ಭಾವನೆಯಿಂದ ಒಂದಾಗಿದ್ದಾರೆ ಅಂತಕ್ಕಂಥ ನೋಡ್ಬೋದು. ಓಕೆ, ಅದ ನಂತರ ಎರಡನೇದು ರಾಷ್ಟ್ರೀಯ ಭಾವೈಕ್ಯತೆಯ ಮಹತ್ವ ಅಂತಕ್ಕಂಥದ್ದು. ರಾಷ್ಟ್ರೀಯ ಭಾವೈಕ್ಯತೆ ದೇಶದ ಏಕತೆ ಮತ್ತು ಅಖಂಡತೆಯನ್ನು ಕಾಪಾಡುತ್ತದೆ. ಇದು ದೇಶದ ಅಭಿವೃದ್ಧಿ ಮತ್ತು ಶಾಂತಿಯುತ ಜೀವನಕ್ಕೆ ಬಲ ನೀಡುತ್ತದೆ ಅಂತಕ್ಕಂಥ ನೋಡ್ಬೋದು. ಓಕೆ, ಅದಾದ ನಂತರ ಇಲ್ಲಿ ಮೂರನೇ ಪಾಯಿಂಟ್ ಇದೆ. ಏನಿದೆ ಮೂರನೇ ಪಾಯಿಂಟು ಅಂತ ನೋಡಿದರೆ ದೇಶಭಕ್ತಿಯ ಬೆಳವಣಿಗೆ ಅಂತಕ್ಕಂಥದ್ದು. ರಾಷ್ಟ್ರೀಯ ಭಾವೈಕ್ಯತೆ ನಾಯಕರಲ್ಲಿ ದೇಶ ಪ್ರೇಮವನ್ನು ಹೆಚ್ಚಿಸುತ್ತದೆ. ದೇಶದ ಹಿತಕ್ಕಾಗಿ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸುವ ಮನೋಭಾವ ಬೆಳೆಸುತ್ತದೆ ಅಂತಕ್ಕಂಥ ನೋಡ್ಬೋದು. ಅದಾದ ನಂತರ 4ನೇ ಪಾಯಿಂಟ್ ಇದೆ. ಏನಿದೆ 4ನೇ ಪಾಯಿಂಟು ಅಂತ ನೋಡಿದ್ರೆ ಸಾಮಾಜಿಕ ಸೌಹಾರ್ದತೆ ಅಂತಕ್ಕಂಥದ್ದು. ಜನರಲ್ಲಿ ಪರಸ್ಪರ ಗೌರವ ಮತ್ತು ಸಹಕಾರದ ಮನೋಭಾವ ಮೂಡುತ್ತದೆ. ಇದರಿಂದ ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಸುತ್ತದೆ ಅಂತಕ್ಕಂಥದ್ದು ನೋಡ್ಬೋದು. ಅದಾದ ನಂತರ ಇಲ್ಲಿ 5ನೇದು ರಾಷ್ಟ್ರೀಯ ಹಬ್ಬಗಳ ಪಾತ್ರ ಅಂತಕ್ಕಂಥದ್ದು. ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವದಂತಹ ಹಬ್ಬಗಳು ಏಕತೆಯನ್ನು ಬಲಪಡಿಸುತ್ತವೆ. ಈ ಕಾರ್ಯಕ್ರಮಗಳು ಎಲ್ಲರಲ್ಲೂ ರಾಷ್ಟ್ರೀಯತೆ ಭಾವನೆಯನ್ನು ಮೂಡಿಸುತ್ತವೆ ಅಂತ ನೋಡ್ಬೋದು. ಕೊನೆಯದಾಗಿ ಉಪಸಂಹಾರ, ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯ ಇಲ್ಲಿ ಬರಿತಾ ಹೋಗ್ಬೋದು. ಓಕೆ, ಉಪಸಂಹಾರ. ರಾಷ್ಟ್ರೀಯ ಭಾವೈಕ್ಯತೆ ನಮ್ಮ ದೇಶದ ಶಕ್ತಿ ಮತ್ತು ಹೆಮ್ಮೆಯಾಗಿದೆ. ಇದು ದೇಶದ ಏಕತೆ, ಶಾಂತಿ ಮತ್ತು ಅಭಿವೃದ್ಧಿಗೆ ಬಲ ನೀಡುತ್ತದೆ. ಜಾತಿ, ಧರ್ಮ, ಭಾಷೆಯ ಭೇದವನ್ನು ಮರೆತು ಎಲ್ಲರೂ ಒಗ್ಗಟ್ಟಿನಿಂದ ಬದುಕಬೇಕು ಅಂತೇಳಿ ತಿಳಿಸ್ತದೆ. ಓಕೆನಾ? ಓಕೆ, ಇದೆಲ್ಲ ಪ್ರಬಂಧ ಅಂತಕ್ಕಂತ ಆಯ್ತಲ್ಲ. ಇಲ್ಲಿ ಪೂರಕ ಓದು ಅಂತಿದೆ. ಇಲ್ಲಿ AN ಮೂರ್ತಿರಾವ್ ಅವರ ಲಲಿತ ಪ್ರಬಂಧಗಳನ್ನು ಸಂಗ್ರಹಿಸಿ ಓದಿ ಅಂತಿದೆ. ನಿಮ್ಮ ಶಿಕ್ಷಕರಿದ್ರೆ, ಗ್ರಂಥಾಲಯ ಎತ್ತಿದ್ರೆ ತೆಗೆದುಕೊಂಡು ಓದ್ಬೋದು. ಓಕೆನಾ? ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥ ಇಷ್ಟ ಆಯ್ತು. ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದಿಂದ ಬಿಟ್ಟಾಗೋಣ. ಅದೇ ರೀತಿ ಯಾವ ಒಂದು ಅಧ್ಯಯನದ ಅಭ್ಯಾಸ ಬೇಕಂತೇಳಿ ಕೌನ್ಸಿಲಿಂಗ್ ಆನ್ ಮಾಡಿ. ಆ ಒಂದು ಅಧ್ಯಯನದ ಅಭ್ಯಾಸ ವಿಡಿಯೋ ತೆಗೆಲ್ಲ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋದಿಂದ ಬಿಟ್ಟಾಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.